ಕಾಂಗ್ರೆಸ್ನಿಂದ ಲೋಕಸಭಾ ಟಿಕೆಟ್ ಬಗ್ಗೆ ಚರ್ಚೆ ನಡೀತಾ ಇದ್ದು ಕಾಂಗ್ರೆಸ್ನಿಂದ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ. ಹಳೆ ಮೈಸೂರು ಭಾಗದ ಟಿಕೆಟ್ ವಿಚಾರದ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕ್ರೀನಿಂಗ್ ಕಮಿಟಿಯ ಸಭೆ ನಡೀತಾ ಇದ್ದು ಅಭ್ಯರ್ಥಿಗಳ ವಿಚಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಪೈಪೋಟಿ ನಡೆದಿದೆ. ಚಿಕ್ಕಬಳ್ಳಾಪುರ, ಮೈಸೂರು, ತುಮಕೂರು, ಚಾಮರಾಜನಗರ ಕ್ಷೇತ್ರಗಳ ಬಗ್ಗೆ ಗಂಭೀರವಾದ ಚರ್ಚೆ ನಡೆದಿದೆ. ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ರಕ್ಷಾ ರಾಮಯ್ಯ ಪರ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಬ್ಯಾಟಿಂಗ್ ಬೀಸಿದ್ದಾರೆ. ಚಿಕ್ಕಬಳ್ಳಾಪುರ ವೀರಪ್ಪ ಮೊಯ್ಲಿ ಪರ ಡಿಕೆಶಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಟಿಕೆಟ್ಗಾಗಿ ಸಿಎಂ ಡಿಸಿಎಂ ನಡುವೆ ವಾಕ್ಸಮರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ತುಮಕೂರಿನಿಂದ ಎಸ್ಪಿ ಮುದ್ದಾ ಹನುಮೇಗೌಡ ಪರ ಸಿಎಂ ಈಗ ಅವರ ಪರವಾಗಿ ಮಾತನಾಡಿದ್ರೆ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಪರ ಡಿಕೆಶಿ ಲಾಬಿ ಮಾಡ್ತಿದ್ದಾರೆ. ಮೈಸೂರು, ಕೊಡಗು ಎನ್ ಲಕ್ಷ್ಮಣ ಪರವಾಗಿ ಸಿಎಂ ವಾದ ಮಾಡಿದ್ರೆ ತಮ್ಮ ಸಂಬಂಧಿ ಡಾಕ್ಟರ್ ಸುಶ್ರುತ್ ಗೌಡ ಪರ ಡಿಕೆಶಿ ಬ್ಯಾಟಿಂಗ್ ಬೀಸ್ತಿದ್ದಾರೆ. ಚಾಮರಾಜನಗರದಿಂದ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಟಿಕೆಟ್ ಕೊಡಿ ಅಂತ ಡಿಕೆಶಿ ಕೇಳಿದ್ರೆ ಬೇಡ, ಅವರ ಪುತ್ರ ಸುನಿಲ್ ಬೋಸ್ಗೆ ಕೊಡೋಣ ಅಂತ ಸಿಎಂ ಇಲ್ಲಿ ಹೇಳ್ತಾ ಇದ್ದಾರೆ. ಕಳೆದ 4 ಗಂಟೆಗಳಿಂದ ನಿರಂತರವಾಗಿ ಚರ್ಚೆಯಾಗ್ತಾ ಇದೆ. ಸಿಎಂ ಡಿಸಿಎಂ ವಾದವನ್ನ ಆಲಿಸ್ತಾ ಇದ್ದಾರೆ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷ ಹರೀಶ್ ಚೌಧರಿ ಹಾಗೆಯೇ ಸುರ್ಜೇವಾಲಾ ಅವರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಒಂದಷ್ಟು ಅಭ್ಯರ್ಥಿಗಳು, ಆಕಾಂಕ್ಷಿಗಳ ಹೆಸರು ಕೂಡ ಬಂದಂತಹ ಸಂದರ್ಭದಲ್ಲಿ ಈಗ ಇವರಿಬ್ಬರು ಕೂಡ ಅಂದ್ರೆ ಸಿಎಂ ಆಗಿರ್ಬೋದು, ಡಿಸಿಎಂ ಇಬ್ರು ಕೂಡ ತಮ್ಮ ಯಾರಿಗೆ ಬೇಕು ಅವರ ಪರವಾಗಿ ಲಾಬಿ ಮಾಡ್ತಿದ್ದಾರೆ. ಬಟ್ ಕೊನೆಯ ಆಯ್ಕೆ ಹೇಗೆ ಆಗತ್ತೆ, ಯಾರ ಆಯ್ಕೆ ಆಗತ್ತೆ, ಇಲ್ಲಿ ಹೇಗೆ ಯಾವ ರೀತಿಗೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಸಭೆ ನಡೀತಾ ಇದೆ, ಚರ್ಚೆ ನಡೀತಿದೆ? ನೈತಜನ್ ಬಹಳ ಮುಖ್ಯವಾಗಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳನ್ನ ಪೈಪೋಟಿ ಕೊಡುವಂತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದೆ. ಅದರಂತೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆಗೆ ಹರೀಶ್ ಚೌಧರಿ, ಸುರ್ಜೇವಾಲಾ ಸೇರಿದಂತೆ ಸ್ಕ್ರೀನಿಂಗ್ ಕಮಿಟಿಯ ಎಐಸಿಸಿ ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಿಎಂ ಮತ್ತೆ ಡಿಸಿಎಂ ಅವರು ಏನು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಪೈಪೋಟಿಗೆ ಬಿದ್ರ ಅಂತದೊಂದು ಚರ್ಚೆ ಇದೀಗ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಅವರಿಬ್ಬರು ನಡೆಸ್ತಾ ಇರ್ತಕ್ಕಂಥ ವಾದ ಮತ್ತೊಂದು ಕಡೆಗೆ ಲಾಬಿಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗಕ್ಕೆ ಬರುವಂತ 4 ಲೋಕಸಭಾ ಕ್ಷೇತ್ರಗಳಿಗೆ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು, ಎಸ್ಪೆಷಲಿ ಅಲ್ಲಿ ನಾವು ಕಂಟ್ರೋಲ್ ಅನ್ನ ಪಡೆದುಕೊಳ್ಬೇಕು ಅಂತ. ಇದೀಗ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಎಸ್ ಪಿ ಮುದ್ದನ್ಮೇಗೌಡರು ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಾಬಿಯನ್ನ ಮಾಡಿದ್ರೆ ಅಲ್ಲಿ ಇತ್ತೀಚೆಗಷ್ಟೇ ಜೆಡಿಎಸ್ ಅವರದು ಕಾಂಗ್ರೆಸ್ ಸೇರಿರ್ತಕ್ಕಂಥ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಕ್ಷಾ ರಾಮಯ್ಯ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಒತ್ತಡವನ್ನ ಹೇರಿದ್ರೆ ಇತ್ತ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಪರ ಡಿ ಕೆ ಶಿವಕುಮಾರ್ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಮಾದೇವಪ್ಪರನ್ನೇ ಕಣಕ್ಕಿಳಿಸೋದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಏನ್ ಡಿ ಕೆ ಶಿವಕುಮಾರ್ ಅವರು ಕಾರ್ಡ್ ಪ್ಲೇ ಮಾಡಿದ್ರೆ ಬೇಡ, ಅವರ ಪುತ್ರ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಕೊಡಿ, ಮಾದೇವಪ್ಪರ ಸಚಿವ ಸಂಪುಟದಲ್ಲಿ ಇರ್ಲಿ ಎನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಇದೀಗ ಮುಖ್ಯಮಂತ್ರಿ ತವರಿನ ಒಂದು ಟಿಕೆಟ್ಗೂ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಕೈ ಹಾಕಿರ್ತಕ್ಕಂಥದ್ದು. ಅದರಂತೆ ತಮ್ಮ ಸಮೀಪದ ಸಂಬಂಧಿಯೂ ಆಗಿರ್ತಕ್ಕಂಥ ಡಾಕ್ಟರ್ ಸುಶ್ರುತ್ ಗೌಡ ಪರ ಡಿ ಕೆ ಶಿವಕುಮಾರ್ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಬೇಡ, ಅಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರು ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ದುಡಿದಿದ್ದಾರೆ. ಮತ್ತೊಂದು ಕಡೆಗೆ ಪಕ್ಷವನ್ನ ಸಮರ್ಥವಾಗಿ ಅಂದ್ರೆ ಸಮರ್ಥಿಸ್ಕೊಂತಾರೆ, ಪಕ್ಷದ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಸಮರ್ಥಿಸ್ಕೊಂತಾ ಇದ್ದಾರೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಟ್ರೆ ಸೂಕ್ತ, ಅಲ್ಲಿ ಪ್ರತಾಪ್ ಸಿಂಹ ಎದುರು ಏನೋ ಸರಿಯಾಗಿ ಟಾಂಗ್ ಕೊಡುವಂತದ್ದು ಲಕ್ಷ್ಮಣ್ ಅವರೇ, ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ವಾದವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆಗೆ ಹಳೆ ಮೈಸೂರು ಭಾಗದ ಮೇಲೆ ಪ್ರಾಬಲ್ಯವನ್ನ ಸಾಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಎಲ್ಲೊಂದ್ ಕಡೆಗೆ ಪೈಪೋಟಿ ಎದುರಾಯ್ತಾ, ಎಲ್ಲೊಂದ್ ಕಡೆಗೆ ಲಾಬಿ ಹೆಚ್ಚಾಯ್ತಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನೂ ಕೂಡ ಸಭೆ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 3.5 ಗಂಟೆಗಳಿಂದಲೂ ಕೂಡ ನಿರಂತರ ಸಭೆ ನಡೀತಾ ಇದೆ. ಹೀಗಾಗಿ ತೀವ್ರ ಪೈಪೋಟಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಟಿಕೆಟ್ಗೆ ಒಂದ್ ರೀತಿ ಅಗ್ಗಜಗ್ಗಾಟ ಮುಂದುವರೆದಿರ್ತಕ್ಕಂಥದ್ದು. ನವಿತಾ ಜೈ. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಕೊಳ್ಳೇಗಾಲ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ 1.10 ಕೋಟಿ ಮೌಲ್ಯದ ಒಣ ಗಾಂಜಾವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪುಷ್ಪ ಸಿನಿಮಾ ಮಾದರಿಯಲ್ಲಿ ಗಾಂಜಾವನ್ನ ಸಾಗಣೆ ಮಾಡಲಾಗ್ತಾ ಇತ್ತು.
ಈಗಾಗಲೇ 1.10 ಕೋಟಿ ಮೌಲ್ಯದ ಒಣ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. 10 ಕಿಲೋಮೀಟರ್ ವಾಹನವನ್ನ ಚೇಸ್ ಮಾಡಿದ್ದಾರೆ ಪೊಲೀಸರು. ಪ್ಲೈವುಡ್ ಶೀಟ್ಗಳ ನಡುವೆ ಗಾಂಜಾ ಸಾಗಣೆ ಮಾಡಲಾಗ್ತಾ ಇತ್ತು. 4 ಚೀಲಗಳಲ್ಲಿ ಗಾಂಜಾವನ್ನ ಸಾಗಿಸ್ತಾ ಇದ್ದಂತಹ 4 ಜನರನ್ನ ಬಂಧಿಸಲಾಗಿದೆ. ಬೆಂಗಳೂರಿನಿಂದ ಚಾಮರಾಜನಗರ ಜಿಲ್ಲೆಯ ರಾಮಾಪುರ ಕಡೆ ಸಾಗಿಸ್ತಾ ಇದ್ದ ಬರೋಬ್ಬರಿ 221 ಕೆಜಿ ಒಣ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದ್ದು, ಕೊಳ್ಳೆಗಾಲ ಮಳವಳ್ಳಿ ರಸ್ತೆಯ ನರೀಪುರ ಬಳಿ ಕೊಳ್ಳೆಗಾಲ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬೆಂಗಳೂರು, ದಾವಣಗೆರೆ, ಯಾದಗಿರಿ, ಹರಿಹರ ಮೂಲದ ಸೆನಿಲ್ ಕುಮಾರ್, ರವಿಕುಮಾರ್, ಉಮಾಶಂಕರ್ ಹಾಗೂ ವಿನಾಯಕ್ ಅನ್ನುವಂತಹ ಆರೋಪಿಗಳನ್ನ ಈಗಾಗಲೇ ಬಂಧಿಸಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.